ಇತ್ತೀಚೆಗೆ ಮಕ್ಕಳು ಮೊಬೈಲ್, ಆನ್ಲೈನ್ ಗೇಮ್ ಅಂತ ಇದರಲ್ಲೇ ಸಮಯ ಕಳೆಯೋದು ಹೆಚ್ಚಾಗಿದೆ. ಮಕ್ಕಳ ಬಗ್ಗೆ ಪೋಷಕರು ಎಷ್ಟು ಜಾಗೃತರಾಗಿ ಇರಬೇಕು ಅನ್ನೋದಕ್ಕೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಹಂಚಿಕೊಂಡಿರುವ ಒಂದು ಘಟನೆ ಸಾಕ್ಷಿಯಾಗಿದೆ. ತಮ್ಮ ಹದಿಹರೆಯದ ಮಗಳಿಗೆ ಆನ್ಲೈನ್ ಗೇಮಿಂಗ್ ಸಮಯದಲ್ಲಿ ಉಂಟಾದ ಕಿರುಕುಳದ ವಿಚಾರವೊಂದನ್ನು ನಟ ಅಕ್ಷಯ್ ಕುಮಾರ್ ಅವರು ಬಹಿರಂಗಪಡಿಸಿದ್ದಾರೆ. ಮುಂಬೈನಲ್ಲಿ ಅಕ್ಟೋಬರ್ 3ರಂದು ಸೈಬರ್ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದಲ್ಲಿ ನಟ ಅಕ್ಷಯ್ ಕುಮಾರ್ ಅವರು ಭಾಗವಹಿಸಿದ್ರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಅಷ್ಟು ಜನರ ಮುಂದೆಯೇ ನಟ ಈ ಆತಂಕಕಾರಿ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಅಕ್ಷಯ್ ಕುಮಾರ್ ಅವರ 13 ವರ್ಷದ ಮಗಳು ಮಲ್ಟಿಪ್ಲೇಯರ್ ಆನ್ಲೈನ್ ಗೇಮ್ನಲ್ಲಿ ಆಡ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಸಂಪರ್ಕಕ್ಕೆ ಬಂದಿದ್ದ. ಆರಂಭದಲ್ಲಿ ಸ್ನೇಹಪರ ಸಂದೇಶಗಳನ್ನ ಕಳಿಸಿದ್ದ. ನೀವು ಚೆನ್ನಾಗಿ ಆಡಿದ್ದೀರಿ ಅಂತ ಬಹಳ ಸೌಂದರ್ಯಯುತವಾಗಿ ಮಾತನಾಡಿದ್ರಿಂದ ಆತ ಒಳ್ಳೆಯ ವ್ಯಕ್ತಿ ಅಂತಾನೆ ನನ್ನ ಮಗಳು ಭಾವಿಸಿದ್ರು. ಆದ್ರೆ ಸ್ವಲ್ಪ ದಿನ ಬಳಿಕ ಆತ ನನ್ನ ಮಗಳನ್ನು ನೀನು ಗಂಡ ಅಥವಾ ಹೆಣ್ಣ ಅಂತ ಪ್ರಶ್ನೆ ಮಾಡಿದ್ದಾನೆ. ಅವಳು ಹೆಣ್ಣು ಅಂತ ಉತ್ತರಿಸಿದ ತಕ್ಷಣವೇ ಆತನ ಮಾತಿನ ಶೈಲಿ ಬದಲಾಗಿದೆ. ಆ ಕ್ಷಣವೇ ಆತ ಮಗಳ ಬಳಿ ನಗ್ನ ಚಿತ್ರಗಳನ್ನ ಕಳಿಸುವಂತೆ ನೇರವಾಗಿ ಕೇಳಿದ್ದಾನೆ ಅಂತ ಅಕ್ಷಯ್ ಕುಮಾರ್ ಬಹಿರಂಗಪಡಿಸಿದ್ದಾರೆ.